ಇವತ್ತು ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ಬಂದಿದ್ದೀನಿ. ಅಕ್ಕ ತಂಗಿ ಹೊಂಡದ ಬಗ್ಗೆ ಮಾಹಿತಿಯನ್ನು ನಿಮಗೆ ನೀಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದರ ಬಗ್ಗೆ ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ರವಿಕುಮಾರ್ ಕೇಳುವುದಕ್ಕೆ ಇಷ್ಟಪಡ್ತೀನಿ. ಸರ್, ಈ ಅಕ್ಕ ತಂಗಿ ಹೊಂಡದ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ನಮಸ್ತೆ, ನಾನು ರವಿಕುಮಾರ್ ಅಂತೇಳಿ. ಅಕ್ಕ ತಂಗಿರೋ ಹೊಂಡ ಏನಂದರೆ ಇವೆಲ್ಲ ಮುಂಚೆ ಮಳೆ ನೀರು ಕೊಯ್ಲು ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಇಲ್ಲಿರುವಂಥ ಸೈನಿಕರಿಗೆ ಶೇಖರಣೆ ಆಗಲಿಕ್ಕೆ, ಕುಡಿಯಲಿಕ್ಕೆ ಮತ್ತು ಇಲ್ಲಿ ಆಹಾರವನ್ನು ಪಾಕ ಇದು ಮಾಡಬೇಕಾದ್ರೆ ಅವರಿಗೆಲ್ಲ ದಿನನಿತ್ಯ ಯೂಸಿಗೆ ಇದು ಅಕ್ಕ ತಂಗಿರೋ ಹೊಂಡದಲ್ಲಿ ನೀರು ಯಾವ ರೀತಿ ಶೇಖರಣೆ ಆಗುತ್ತಂದರೆ ಒಂದು ಗೋಪಾಲಸ್ವಾಮಿ ಹೊಂಡ ಅಂತ ಇದೆ. ಮಳೆ ನೀರು ಬಂದಾಗ ಆ ಹೊಂಡದಿಂದ ಇಲ್ಲಿ ಅಕ್ಕಕ್ಕೆ ಬರುತ್ತೆ, ಅಕ್ಕನಿಂದ ತಂಗಿಗೆ ಹೋಗುತ್ತೆ, ತಂಗಿಯಿಂದ ಮತ್ತು ಸೀನೀರು ಹೊಂಡ ಕಿಂಡಿ ಮುಖಾಂತರ ಸತ್ಯ ಹೊಂಡ ತನಕ ಕೂಡ ಇದು ಹೇಳ್ಬೇಕಂದ್ರೆ ಅಕ್ಕ ತಂಗಿ ಹೊಂಡ ಹೆಸರು ಏನಾಗುತ್ತೆ ಅಂದರೆ 1779ರಲ್ಲಿ ಇಲ್ಲಿಂದ ಮದಕೇರಿ ನಾಯಕನಿಗೆ ಶ್ರೀರಂಗಪಟ್ಟಣದಲ್ಲಿ ಬಂಧಿಸ್ತಾರಲ್ಲಿ ಅಲ್ಲಿ ಅವರಿಗೆ ಚಿತ್ರಹಿಂಸೆ ಕೊಟ್ಟು ಅಲ್ಲಿ ಅವರಿಗೆ ಮದಕೇರಿ ನಾಯಕನಿಗೆ ಇಬ್ಬರು ಹೆಂಡತಿಯರು ಇದ್ದಾರೆ. ಒಂದು ಪದ್ಮಮ್ಮ ನಾಗತಿ ಮತ್ತು ಬಂಗಾರಮ್ಮ ನಾಗತಿ. ಆಗಿನ ಕಾಲದಲ್ಲ ಸತಿ ಸಹಗಮನ ಪದ್ಧತಿ ಅಂದರೆ ಗಂಡ ಸತ್ತಾಗ ಹೆಂಡತಿ ಕೂಡ ಒಂದು ಚಿತೆಗಿರುವಂಥ ಪದ್ಧತಿ. ಅದಕ್ಕೋಸ್ಕರ ಮಾನವ ಪ್ರಶ್ನೆ ನನಗೇನು ಮಾಡ್ತಾರೋ ಅಲ್ಲಿ ಕರ್ಕೊಂಡು ಹೋಗಿ ಅಂತೇಳಿ ಅವರು ಅಕ್ಕ ಒಂದು ಹೊಂಡದಲ್ಲಿ ಮತ್ತು ಈ ಕಡೆ ತಂಗಿ ಒಂದು ಹೊಂಡದಲ್ಲಿ ಇಬ್ಬರು ಆ ಕಡೆ ಈ ಕಡೆ ಬಿದ್ದು ಸೂಸೈಡ್ ಮಾಡ್ಕೊಂತಾರೆ. ಅದಕ್ಕೆ ಅಕ್ಕ ತಂಗಿಯರ ಹೊಂಡ ಅಂತೇಳಿ ಇದು ಪ್ರಸಿದ್ಧಿ ಆಗಿರೋದು. ಇವತ್ತು ಚಿತ್ರದುರ್ಗದ ಅಕ್ಕ ತಂಗಿ ಹೊಂಡದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.